ಅಯ್ಯ 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 ಬೆಳಗಿಂದ ವರ್ ಅಂತ ಹೊರ್ಸಿದ್ದೆಯಾ? ಹಾ, ಇದು ಒಂದಿಟ್ಟು ಹುಲ್ಲು ಹಾಕು ಅಂತ ಇವಜ್ಜಿಗೆ ಹೇಳಿದ್ರಿ, ಇವಜ್ಜಿ ಹುಷಾರಿಲ್ಲ ಅಂತ ಮಕ್ಕಂಬಿಟ್ಟಾನೆ. ನಾನಾರ ಹಾಕನಂದ್ರೆ ಮನೇಲಿ ಒಂದಿಟ್ಟು ಹುಲ್ಲು ಇಲ್ಲ, ಎಲ್ಲ ಖಾಲಿ ಆಗೈತೆ. ಹೋಗಿ ಕೊಯ್ಕೆಂದಾರ ಬರ್ಬೇಕತ್ತಾಗಿ. ಹಾ, ಈ ವಜ್ಜ ಹುಷಾರಿಲ್ಲ ಅಂತ ಮಕ್ಕಂದ ಇನ್ನೇನು ಹೊಲಕ್ಕೆ ಹೋಗಿ ಹುಲ್ ಕೊಯ್ಕೊಂಬರ್ತಾನೆ ಹೇಳು? ನಾನೇ ಹೋಗ್ಬೇಕೀಗ. ಹೆಂಗ್ ಗುಂಡಕ್ಕ ಬೆಳಗ್ಗೆ ಹೊಸಿನ ಹತ್ರ ಮಾತಾಡ್ಕೊಂಡು ನಿಂತ್ಕೊಂಡಿಯಾ? ಅದ್ರಾದ್ರೆ ಇನ್ನೇನ್ ಮಾತಾಡೋಣ ಹೇಳು? ಬೆಳಗಿಂದ ಒಂದೇ ಸಮನೆ ಹೊರಸ್ತೈತಿ. ಅದಕ್ಕೆ ಹುಲ್ಲು ಹಾಕನಂದ್ರೆ ಹುಲ್ಲು ಇಲ್ಲ ಕಣೆ, ಖಾಲಿ ಆಗ್ಬಿಟ್ಟತಿ. ಒಣ ಹುಲ್ಲು ಇತ್ತು ದಿನ, ಅದನ್ನು ಖಾಲಿ ಆಗ್ಬಿಡ್ತು. ಈಗ ಮನೆ ಹುಲ್ಲು ಇಲ್ಲ, ಏನು ಇಲ್ಲ, ಬೆಳಗಿಂದ ಹೊರಸ್ತೈತಿ. ಆ ಮುಸ್ರೆ ಇಟ್ರು ಕುಡ್ದಿಲ್ಲ, ಅದಕ್ಕೆ ಹಸೆ ಹುಲ್ಲು ತಿನ್ನೋ ಚಟ ಬಂದ್ಬಿಡತಿ. ಹಸೆ ಹುಲ್ಲು ಹೋಗಿ ಕೊಯ್ಕೊಂಬರ್ಬೇಕು. ಇವಜ್ಜ ಹೋಗಿ ಕೊಯ್ಕೊಂಬರ್ತಾನಂದ್ರೆ ಯಾಕೆ ಹುಷಾರಿಲ್ಲ ಅಂತ ಮಕ್ಕಂದಾನೆ. ಈಗ ನಾನೇ ಹೋಗ್ಬೇಕಣೆ ಹೊಲಕ್ಕೆ ಕೊಯ್ಕೊಂಬರಕ್ಕೆ. ಓ ಹಂಗಾರೆ ಈಟ್ ಬೇಕಲ್ಲ ಅಡುಗೆ ಮಾಡಿಟ್ಟು ಹಂಗಾರೆ ಹುಲ್ ಕೊಯ್ಯಕ್ಕೆ ಹೊಂಟಿ ಹಂಗಾರೆ? ಹ್ಞೂ ಕಣೆ, ಇವತ್ತು ಒಂದು ಈಟ್ ಬೇಗನೆ ಎದ್ದಿದ್ದೆ, ಬೇಗ ಎದ್ದು ಬೆಳಗ್ಗೆನೆ ಮಾಡಿಟ್ಟೆ. ಈಗ ಉಂಡ್ಬಿಟ್ಟು ಹೋಗ್ಬೇಕು ಹುಲ್ ಕೊಯ್ಯಕ್ಕೆ. ನೀ ಬರ್ತಿದ್ಯಾ? ನನ್ನ ದಿನ ಊಟ ಆಗಿಲ್ಲವ, ಇಲ್ಲ ಅಂದ್ರೆ ಬರ್ತಿದ್ದಿ. ನಮ್ಮ ಹಸಿನ ಕರಿಗೂ ಒಂದಿಟ್ಟು ಹಸಿ ಹುಲ್ ಬೇಕಾಗಿತ್ತು, ಬರೋಣ ಅಂತ ಮಾಡಿದ್ದಿ. ಇನ್ನೇನು ಒಣ ಹುಲ್ ಐತೆ ಅಂತ ಅದನ್ನೇ ಹಾಕಿದ್ದಿ. ಹಂಗಾರೆ ಬಾರಿ ಹೋಗಿ ಬರೋಣ. ಒಬ್ಳೆ ಏನು ಹೋಗೋದು, ಬೇಜಾರಾಕತಿ. ಬಾ ಇಬ್ರು ಹೋಗಿ ಬರೋಣ. ಹಿಂಗೆ ಕೊಯ್ಕೊಂಬರೋಣ ಹೋಗಿ. ನಿಂದೆಲ್ಲ ಅಡಿಗೆಲ್ಲ ಆಗೈತೆ, ಉಂಡ್ಬಿಟ್ಟು ಬರ್ತೀಯ. ನನ್ನ ದಿನ ಅಡಿಗೆನೇ ಆಗಿಲ್ಲ. ಸಾರು ಮಾಡಿ ಅನ್ನ ಮಾಡಿಟ್ಟಿದ್ದೆ, ಮುದ್ದೆ ಇನ್ನೂ ಮಾಡಿಲ್ಲ. ಅನ್ನ ಸಾರು ಮಾಡಿಟ್ಟಿನಿ ಅಂದಿಲ್ಲ, ಅದನ್ನೇ ಉಂಡು ಬಾ. ಆಮೇಲೆ ಬಂದು ಮುದ್ದೆ ಮಾಡ್ಕೊಂಡು ಅಕ್ಕಕ್ಕೆ ಬಿಸಿ ಬಿಸಿದು ಉಣ್ಣಂತ. ಆಮೇಲೆ ಹುಲ್ ಕೊಯ್ಕೊಂಬಂದು ಈಗ ಬಾ ಹೋಗಿ ಬರೋಣ. ನಮ್ಮ ಯಪ್ಪಗೆ ಅನ್ನ ಸಾರೆಲ್ಲ ಇಳಿಯಲ್ಲೇವ? ಮುದ್ದೆನೇ ಇಡ್ಬೇಕು. ಯಾತ್ರದ ಅನ್ನ ಸಾರು ಮಾಡಿಟ್ಟು ಹೋಗ್ಬಿಟ್ಟಾಳೆ ಅಂತ ಬೈದಾಡ್ತಾನೆ ಮಾರಯ್ಯ. ಅಯ್ಯೋ ಹೇಳು ಬಾ, ಹುಲ್ ತರಕ್ ಹೋಗ್ತದೀನಿ, ಹಸಿ ಹುಲ್ಲ ಗುಂಡಕಾಯಿ ಒಬ್ಳೆ ಹೋಗ್ತದಳೆ, ಜೊತೆಗೆ ನಾನು ಹೋಗಿ ಬರ್ತೀನಿ. ಆಮೇಲೆ ಬಂದು ಮಾಡ್ಕೊಡ್ತೀನಿ ಒಂದು ಗುಂಡ ಅಂತಂದು ಹೇಳು ಬಾ. ಏನ ನೋಡಂತಾಗ ಹೇಳ್ತೀನಿ, ಏನಂತಾನೆ ನಮ್ಮ ಯಪ್ಪ ಗುಣ ಅಂತಾನೆ ಏನಂತಾನೆ. ಮತ್ತು ನಾನು ಬರ್ತೀನಿ ತಗ, ಮತ್ತೆ ಕೊಯ್ಕೊಂಬರೋಣ. ಹೋಗು, ಬೇಗ ಉಂಡು ಬರುವಾಗ ಅನ್ನ ಸಾರನ ನಾನು ಆಟತಿ ಉಣ್ತೀನಿ. ಹೋಗೋಣಂತ ಕೊಯ್ಕೊಂಬರೋಣ ಬೇಗ ಹೋಗಿ. ಇಲ್ಲೇ ತೋಟದ ಹೊಲ್ದ ಹತ್ರ ಚೆನ್ನಾಗೈತಂತ ಕಣೆ ಹುಲ್ಲು, ಹಚ್ಚಗೈತಂತೆ. ಹೋಗಿ ಕೊಯ್ಕೊಂಬರೋಣ. ಆ ತೋಟಕಿನ ಆ ಸಿದ್ದರಾಮಣ್ಣ ಏನು ಹೊಲ್ದ ಹತ್ರ ಭಾರಿ ಚೆನ್ನಾಗೈತೆ ಹುಲ್ಲು. ಹಚ್ಚಗೈತ. ನಮ್ಮಯ್ಯಪ್ಪ ನಿನ್ನೆ ಕೊಯ್ಕೊಂಬಂದು ಅಲ್ಲಿಂದನೇ. ಭಾರಿ ಚೆನ್ನಾಗೈತಂತ ಹುಲ್ಲಲ್ಲಿ. ಅಲ್ಲೇ ಹೋಗಿ ಕೊಯ್ಕೊಂಬರೋಣ ತಗ. ಹೌದೇನು? ಪಾಡತ್ ತಗಂಗಾರೆ, ಅಲ್ಲಿಗೆ ಹೋಗೋಣ. ಸರಿತಾ, ಒಂದೀಟ್ ಬೇಗ ಬಾರಿ, ಮತ್ತೆ ಅಲ್ಲೇ ಕುತ್ಕೊಂಡ್ಬಿಡ್ಬೇಡ. ಉಂಡಟ್ಟಿಗೆ ಬರ್ತೀನಿ ತಗ, ಮತ್ತಿನ್ನ ನಲ್ಲಿ ಕುತ್ಕೊಳಕ್ ಹೋಗೋಣ. ಇವಳೋಗಿ ಉಂಡ್ಕೊಂಬರ ಒಟ್ಟತ್ತಿಗೆ ನಾನು ಒಂದೀಟ್ ಉಣ್ಣಂತೆಗಿ. ಇದು ಯಾಕೆ ಹಿಂಗ್ ಅರಸ್ತೈತಿ ಇವತ್ತು? ಅಯ್ಯಯ್ಯೋ, ಇದಕ್ಕಿವತ್ತು ಹುಲ್ಲೇ ಹಾಕಿಲ್ಲ, ಪಾಪ ಹೊಟ್ಟಸ್ಕಣತೆ, ಅದಕ್ಕಂಗ ಅರಸ್ತೈತೆ. ಈಟತ್ತಿಗೆ ಅಜ್ಜ ಹುಲ್ಲು ಹಾಕ್ತಿತ್ತು, ಹುಲ್ಲು ಹಾಕಿಲ್ಲ. ಅಜ್ಜಿ ಅಜ್ಜಿ, ಏನ್ಲ ಪಾಪ? ಅಜ್ಜಿ, ಅಜ್ಜಲ್ಲಿ ಹೋಗೈತೆ, ದನಕ್ಕೆ ಮೇವೆ ಹಾಕಿಲ್ಲ ಇವತ್ತು, ಅದು ಪಾಪ ಅವಾಗಿಂದ ಹೊರಸ್ತೈತಿ. ಈ ಮಜ್ಜ ಮಕ್ಕನತ್ ಕಣ್ಲ, ಈ ಮಜ್ಜ ಹುಷಾರಿಲ್ಲ. ಬೆಳಗಿಂದ ಎದ್ದುಲ್ ನೋಡು ಮಕ್ಕಣತಿ. ನೀನೇನ್ ಮಾಡ್ತದಿ ಅಜ್ಜಿ? ಹಸಿಗೊಂದೀಟ್ ಹುಲ್ಲು ಹಾಕ್ಬೇಕು ತಾನೆ? ನನಗೆ ಗೊತ್ತೇ ಇಲ್ಲ ಹಸಿ ಹುಲ್ಲು ಹಾಕ್ಬೇಕು ಅಂತೇಳಿ. ದೊಡ್ಡ ಮನುಷ್ಯ ನೀ ಬಂದು ಹೇಳ್ಬೇಕು ಹುಲ್ಲು ಹಾಕಿಲ್ಲಲ್ಲ ಅಂತ ಹೇಳಿ. ಮತ್ತೆ ಹುಲ್ಲು ಹಾಕಿಲ್ಲ, ಅದು ಅವಾಗಿಂದ ಹೊರಸ್ತೈತಿ ಪಾಪ. ಲೇ, ಹುಲ್ಲಿದ್ರೆ ತಾನೇ ಹಾಕಕ್ಕೆ, ಎಲ್ಲೈತು ಹುಲ್ಲು? ಇವ್ರ ದಿನ ಒಣ ಹುಲ್ಲಿತ್ತು, ಅದನ್ನು ಖಾಲಿ ಆಗೈತಿ. ಹೊಸೆ ಹುಲ್ಲು ನಿಮ್ಮ ಅಜ್ಜ ಕೊಯ್ಕೊಂಬರ್ತಿತ್ತು, ಹಾಕ್ತಿದ್ದೆ. ಇವತ್ತು ನಿಮ್ಮ ಅಜ್ಜ ಹುಷಾರಿಲ್ಲ ಅಂತ ಮಕ್ಕಂದತಿ, ಅದು ಹುಲ್ಲಿಲ್ಲ ಏನಿಲ್ಲ. ಮತ್ತೆ ಈಗ ನಾನೇ ಹೋಗಿ ಹೊಲಕ್ಕೆ ಕೊಯ್ಕೊಂಬರ್ಬೇಕು, ಹುಲ್ಲು ಕೊಯ್ಕೊಂಬಂದು ಹಾಕ್ಬೇಕು. ಓ ಹೌದಾ, ಅದಕ್ಕೆ ಹಾಕಿಲ್ಲ. ಇದ್ದಿದ್ರೆ ನೀನು ಹಾಕ್ತಿದ್ದೆ. ಅಜ್ಜಿ ಹೊಲಕ್ಕೆ ಹೋಗ್ತಿದ್ದೀಯನಜ್ಜಿ ಹುಲ್ ಕೊಯ್ಯಕ್ಕೆ? ನಾನು ಬರ್ತೀನಿ ಕಣಜ್ಜಿ. ನಿನ್ನತ್ತಕ್ಕೆ ಬರಕ್ ಹೋಗ್ತೀಯ? ಬೇಡ ಕಣ್ಲ, ಬಿಸಿಲು ಅಂದ್ರೆ ಬಿಸಿಲು. ಹಿಂಗ್ ಹೋಗಿ ಹಿಂಗ್ ಕೊಯ್ಕೊಂಡ್ ಬರ್ತೀವಿ ನಾವು. ಸುಮ್ಮನೆ ಮನೆಗಿರು, ನಿಮ್ಮವ್ವ ಬೈತಾಳ ನೋಡು. ಇಲ್ಲ, ನಾನು ಬರ್ತೀನಿ. ಅಮ್ಮ ಏನು ಮಾಡಲ್ಲ. ನಿನ್ ಜೊತೆಗೆ ಹೋಗಿದ್ದೀನಿ ಅಂದ್ರೆ ಅಮ್ಮಯ್ಯ ಏನು ಅನ್ನಲ್ಲ. ನಾನು ಬರ್ತೀನಿ ಕಣಜ್ಜಿ. ನಾನು ಹೊಲಕ್ಕೆ ಹೋಗಿಲ್ಲ, 7 ದಿವಸ
ಆಯ್ತು. ಬರೀ ಸ್ಕೂಲ್ಗೆ ಹೋಗೋದು ಮನೆಗೆ ಬರೋದು, ಸ್ಕೂಲ್ಗೆ ಹೋಗೋದು ಮನೆಗೆ ಬರೋದು ಇದೇ ಆಗಿದೆ. ನಾನು ಬರ್ತೀನಿ ಕಣಜ್ಜಿ ಇವತ್ತು ಹೊಲಕ್ಕೆ. ಲೋ ಪಾಪಣ್ಣ, ಬಿಸಿಲು ಅಂದ್ರೆ ಬಿಸಿಲು ಕಣಲ್ಲ, ನೋಡಿ ಹೆಂಗ್ ಹೊಡಿತೈತಿ ಬಿಸಿಲು. ಹುಳ ಉಪ್ಪಡೆ ಇರ್ತಾವ ಕಣಪ್ಪ ಹೊಲ್ದಾಗೆ. ಸುಮ್ಮನೆ ಯಾಕೆ ಮನೆಗಿರಪ್ಪ ಚಂದವಾಗಿ. ಪ್ಲೀಸ್ ಕಣಜ್ಜಿ ಬರ್ತೀನಿ, ಏನೂ ಆಗಲ್ಲ. ನಾನು ಹುಷಾರಾಗೆ ಕಾಲು ಹಿಡ್ಕೊಂಡು ನಡ್ಕೊಂಡ್ ಬರ್ತೀನಿ. ನಾನು ಶಾದ್ರದಾಗೆಲ್ಲ ಹೋಗಲ್ಲ. ನೀನ್ ಹಿಂದೆನೆ ಬರ್ತೀನಿ. ಇನ್ನೆಲ್ಲ ಹೆಜ್ಜೆ ಇಟ್ಕೊಂಡು ಹೋಗ್ತೀಯ, ಅಲ್ಲೇ ನಿಧಾನಕ್ಕೆ ಬರ್ತೀನಿ ಕಣಜ್ಜಿ, ನಾನು ಬರ್ತೀನಿ. ಮತ್ ನೋಡು ನನ್ನ ಬಿಟ್ಟು ಹೋದ್ರೆ ಅಷ್ಟೇ. ಈಗ ನೀನ್ ಬಿಟ್ಟು ಹೋದ್ರೆ ಸುಮ್ಮನಿರ್ತೀಯ ಮಾರಾಯ? ಸರಿ ಸರಿ ಆತ್, ಬರುವಂತೆ. ಉಂಡೆ ಇಲ್ಲ? ಓ ಅವಾಗೆ ಉಂಡೆ ಕಣಜ್ಜಿ, ಉಂಡ್ಬಿಟ್ಟೆ ಈ ಕಡೆ ಬಂದೆ. ಸರಿ ಸರಿ ನಡಿ, ಕುಡುಗುಲ್ ತಗೊಂಬರ್ತೀನಿ. ಆ ಗಿರ್ಜುನು ಬರ್ತೀನಿ ಅಂತ ಹೇಳಿದ್ಲು ಹುಲ್ಲಿಗೆ, ಉಂಡು ಬರ್ತೀನಿ ಅಂತ ಹೇಳಿದ್ಲು, ಇನ್ನೂ ಬಂದಿಲ್ಲ. ನಡಿ ನಡಿ ಅಲ್ಲೇಸ ಹೋಗೋಣ ಕರ್ಕಂತ. ಅಜ್ಜಿ ಈ ಹೊಸನ ಹಿಡ್ಕಂಡ್ಲ? ಪಾಪ ಇಲ್ಲೇ ಸುಮ್ಮನೆ ಹೊರಿಸ್ತಾ ಇರ್ತತೆ. ನಾವು ಹುಲ್ ಕೊಯ್ಯೋ ಹೊಟ್ಟತಿಗೆ ಸ್ವಲ್ಪ ಅಲ್ಲಿ ಇಲ್ಲಿ ಹಸಿರು ತಿನ್ಕೊಂಡು ಹೊಟ್ಟೆ ತುಂಬಿಸ್ಕೊಂತತೆ ಪಾಪ. ಇಲ್ಲೇ ಕಟ್ಟ ಹಾಕೋದ್ರೆ ಸುಮ್ಮ ಹೊರಿಸ್ತಾನೆ ಇರ್ತದ ಕಣಜ್ಜಿ. ಇದನ್ನ ಹಿಡ್ಕೊಂಡು ಹೋಗೋಣ? ಓ ಹೌದಲ್ವೇ, ನನಗೆ ಮರ್ತು ಹೋಗ್ಬಿಟ್ಟತ್ ನೋಡು. ನಾನೀಗ ಇದನ್ನ ಇಲ್ಲೇ ಬಿಟ್ಟೋಗ್ತಿದ್ದು, ಇಲ್ಲೇ ಕಟ್ಟ ಹಾಕಿ. ಹೆಂಗ ನೀನು ಹೇಳಿ ಒಳ್ಳೇದು ಮಾಡಿದೆ ನೋಡು. ಮರ್ತು ಹೋಗ್ಬಿಟ್ಟತ್ ನನಗೆ. ದಿನ ನಿಮ್ಮ ಅಜ್ಜನೇ ಹಿಡ್ಕೊಂಡು ಹೋಗೋದ? ನನಗೆ ನೆನಪೇ ಇಲ್ಲ ಅದನ್ನು ಹಿಡ್ಕೊಂಡು ಹೋಗ್ಬೇಕು ಅಂತಂದು. ಒಳ್ಳೇದಾತ್ ಬಿಡು. ನಾವು ಹುಲ್ ಕೊಯ್ದು ಹಾಕೋವಷ್ಟೊತ್ತಿಗೆ ಪಾಪ ಅದು ಒಟ್ಟು ತಿನ್ಕಂಡು ಹೊಟ್ಟೆ ತುಂಬಿಸ್ಕೊಂತತಿ. ಏನೇ ಗುಂಡಕ್ಕ ಆತ? ಓ ಅಲ್ಲ ಇಲ್ಲಿಗೆ ಬಂದ್ಯಾ? ನಾನು ಯಾಕ ನೀನು ಬರ್ಲಿಲ್ವಲ್ಲ, ಹಂಗೆ ನಿಮ್ಮ ಮನೆ ಹತ್ರನೇ ಬಂದು ಅಲ್ಲಾಸೆ ಹೋಗೋಣ ಅಂತ ಮಾಡಿದ್ದೆ. ಬಂದೆಲ್ಲ ಬಿಡು, ತಡಿ ಕುಡುಗಲ್ ತಗೊಂಬರ್ತೀನಿ, ಹೋಗೋಣ. ಹೋಗಿ ತಗೊಂಬ. ಏನ್ಲ ಮಂಜ, ಉಂಡೇನ್ಲ? ಕಣಕ್ಕ ಆತು, ನಿಂದಾತ? ಕಣ್ಲ ಆತು. ಯಾಕೆ ಇವತ್ತು ಆಟಾಡಕ್ ಹೋಗಿಲ್ಲ ಹುಡುಗರ ಜೊತೆ? ಅಜ್ಜಿ ಮನೆಗೆ ಬಂದ್ಬಿಟ್ಟಿದೀಯಾ? ಇವತ್ತು ಯಾರು ಆಟಾಡಕ್ಕೆ ಕಾಣಿಸಿಲ್ಲ ಹುಡುಗರು. ಎಲ್ಲಾಗಿದ್ದಾರೆ ಏನು, ಒಬ್ರು ಯಾರು ಕಾಣ್ತಾ ಇಲ್ಲ. ಅದಕ್ಕೆ ಈ ಕಡೆ ಬಂದು ಆಟಾಡಕ್ಕೆ ಯಾರ ಹುಡುಗರು ಅದಾರ ಅಂತ ನೋಡ್ಕೊಂತ. ಅಜ್ಜಿ ಹಸಕ್ಕೆ ಹುಲ್ಲಿಲ್ಲ ಅಂತ, ಅದಕ್ಕೆ ನಾನು ಜೊತೆಗೆ ಹೊಲಕ್ ಬರೋಣ ಅಂತ ನಿಂತ್ಕೊಂಡಿದ್ದೆ. ಹುಡುಗರಲ್ಲಿ ಎಲ್ಲಿರಕ್ ಹೋಗಾರ ಹೇಳಿಲ್ಲಿ? ಅಲ್ಲಿ ಎಲ್ಲ ಊರ್ ಮುಂದೆ ದೇವಸ್ಥಾನದ ಹತ್ರ ಏನೋ ಫಂಕ್ಷನ್ ನಡೀತೈತಂತಲ್ಲ ಹುಡುಗರುಗಳದು. ಅದಕ್ಕೆ ಹುಡುಗರೆಲ್ಲ ಅಲ್ಲಿ ಹೋಗಿದಾವೆ. ಒಟ್ಟೆ ಹುಡುಗರೆಲ್ಲ ಯಾರು ಇಲ್ಲ ಕಣ್ಲ, ನಿನಗೆ ಗೊತ್ತಿಲ್ವಾ? ಹೌದೇನಕ್ಕ? ನಂಗೆ ಗೊತ್ತಿಲ್ಲಪ್ಪ. ನಂಗೆ ಗೊತ್ತಿದ್ರೆ ನಾನು ಯಾಕೆ ಇಲ್ಲಿರ್ತಿದ್ದೆ, ನಾನು ಹೋಗಿರ್ತಿದ್ದೆ. ಏನ್ ಫಂಕ್ಷನ್ ಅಂತೆ? ಅದೇನೋ ಎಂತದ ನನಗೆ ಗೊತ್ತಿಲ್ಲ ಕಣ್ಲ. ಹುಡುಗರು ಬೆಳಗ್ಗೆ ಮಾತಾಡ್ತಿದ್ವು. ಇವ್ ನಮ್ಮನೆ ಸುರೇಶನು ಮಾತಾಡ್ತಿದ್ದ. ಅದಕ್ಕೆ ಕೇಳಿಸ್ಕೊಂಡು ಹೇಳ್ದೆ ಅದನ್ನ, ಯಾವ್ದ ಫಂಕ್ಷನು ಅಂತಂದು. ಆಟೆ ನಂಗೆ ಗೊತ್ತಿರೋದಪ್ಪ, ಇವನ್ ಫಂಕ್ಷನ್ ಗೊತ್ತಿಲ್ಲ. ನಡ್ರಿ ಹೋಗೋಣ. ಪಾಪ ಹಸುನ ನಿಧಾನಕ್ಕೆ ಗಂಟು ಬಿಚ್ಕೊಂಡು ಹುಷಾರ ನಿಧಾನಕ್ಕೆ ಹಿಡ್ಕೊಂಬ. ಮತ್ತೆ ಆದ್ಗಿದಿತ್ ನೋಡು. ಅದೇ ನನ್ಗೆ ಆಯಲ್ ಬಿಡು. ಅದ್ರ ಜೊತೆಗೆಲ್ಲ ನಾನು ಹಿಡ್ಕೊಂಡು ಓಡಾಡಿದಿನ, ರೂಢಿ ಆಗೈತೆ. ಅದೇನ್ ನನಗೆ ಆಯಲ್ಲ. ಸರಿ ಸರಿ ಹಿಡ್ಕೊಂಬ. ಜ್ವಾಳದ ತೆನೆ ನೋಡು ಅಲ್ಲ ಒಣಕೊಂಬಿಟ್ಟಾವಿ. ಈ ಸರಿ ಒಂದೂ ಹಸೆ ತೆನೆ ತಿನ್ನಕ್ಕಾಗ್ಲಿಲ್ಲ ಕಣೆ ಗುಂಡಕ್ಕ. ನಮ್ಮ ಮನೆಯಪ್ಪ ಮುರ್ಕೊಂಬಾರಪ್ಪ ತೆನೆ ಒಂದ್ 2 ದಿನ ಬೇಸನ ಅಂದ್ರೂ ಒಂದಿನಕ್ಕೂ ಮುರ್ಕೊಂಬರ್ಲೇ ಇಲ್ಲ. ಈ ಸಲ ಹಸಿ ಜ್ವಾಳನೇ ತಿನ್ಲಿಲ್ಲ ನಾನು. ನಾನಂತೂ ಒಂದ್ 3-4 ಸಲ ಬೇಯಿಸ್ಕೊಂತೀನಿ ಬಿಡು. ನಮ್ಮ ಅಜ್ಜ ಹುಲ್ ತಾಕ್ ಬರೋದ, ಹುಲ್ನಾಗ ಇಟ್ಕೊಂಡ್ ಬರೋದು ಒಂದ್ 4-5 ತೆನೆಗಳ್ನ ದಿನ ಬೇಯಿಸ್ಕೊಂಡು ಒಂದ್ 4-5 ದಿವಸ ತಿನ್ಬಿಟ್ಟೆ ನೋಡು. ಚೆನ್ನಾಗಿದ್ದು ಕಣೆ. ಬಿಡತ್ತಾಗೆ ನನಗೆ ತಿನ್ನಕ್ಕೆ ಆಗ್ಲಿಲ್ಲ ಈ ವರ್ಷ. ಹೇಳಿ ಸಾಕಾಗಿ ಸುಮ್ಮನೆ ಆಗ್ಬಿಟ್ಟೆ ನಾನು. ಈ ಕಡೆ ಹೊಲ ಕಡೆಗೆ ಬರಲೇ ಇಲ್ಲ. ಇನ್ನೇನು ಈ ಅಪ್ಪನು ಹೊಲ ಕಡೆ ಬರೋದು ಹೋಗೋದು ಮಾಡ್ತಾ. ಹಂಗಾಗಿ ನಾನು ಬಂದಿದ್ರೆ ಕಿತ್ಕೊಂಡ್ಬರ್ತಿದ್ದೆ. ಈ ಅಪ್ಪಗೆ 7 ಸಲ ಹೇಳಿದ್ರೆ ಕಿತ್ಕೊಂಡ್ಬರ್ಲಿಲ್ಲ, ತಿನ್ನಕ್ಕೆ ಆಗಲಿಲ್ಲ. ಹಸಿ ಹೋದವೇ ನೀವು ಹೊಲ್ದಾಗೆ ತೆನೆಗಳು ಒಣಕೊಂಡು ಹೋಗಿರಂಗೆ ಕಾಣ್ತವೆ. ಅವೆಲ್ಲ ಹಸಿ ಅದಾವೆ, ಜ್ವಾಳ ಎಲ್ಲ ಒಣಕೊಂಡವೆ, ಎಲ್ಲ ಬೋಲ್ತದವು ಕಾಳುಗಳು. ನೀನಾಗ ಅವನ್ನ ಈಗ ಮುರ್ಕೊಂಡೋಗಿ ಬೇಯಿಸಿದ್ರೆ ಅವು ಬೇಯ್ತಾವ ಒಣಗಿರೋ ಕಾಳುಗಳು. ಬೇಯೋದಿಲ್ಲ ಅದ್ರದ್ದು ನೋಡು. ಸುಮ್ಮನೆ ಅವ್ನು ಏನು ಒಣಗಿಕಾಯಿ ಮುರಿಯಕ್ಕೆ ಹೋಗಿಬಿಡು. ಅಲ್ಲಿ ರಂಗಜ್ಜರ್ದ ತೋಟ ಐತಲ್ಲ, ಅದ್ರ ಪಕ್ಕದಾಗೆ ಇನ್ನೂ ಬ್ಯಾಳೆ ಕಣಿ. ಮೊನ್ನೆ ಇವಾಜಿ ಮುರ್ಕೊಂಬಂದಿತ್ತು. ಅವಿನ ಬೋಲ್ತಿಲ್ಲ. ಮುರ್ಕೊಳ್ಳೋದಾದ್ರೆ ನಿಮ್ಮ ಅಯ್ಯಪ್ಪಗೆ ಹೇಳು, ಅಲ್ಲಿ ಹುಲ್ಗಿಲ್ ತರಕ್ಕೆ ಹೋದ್ರೆ ಮುರ್ಕೊಂಬ 1-2 ಅಂತಂದು ತಿನ್ನುವಂತೆ.
ಯಾಕೆ ಎಲ್ಲರಿಗೂ ಬೋಲ್ತದವಿ ಜೋಳಗಳು ಅವರ ಬೋಲ್ತುಲ್ಲೇ ನೀನು ಏ ಅವರು ಕೊನೆಗೆ ಹಾಕಿದ್ರು ಕಣಿ ಎಲ್ಲರೂ ಜೋಳ ಹಾಕಿದ್ಮೇಲೆ ಕೊನೆಗೆ ಹಾಕಿದ ಯಪ್ಪ ಅದಕ್ಕೆ ಅವನವಿನ ಬೆಳ್ಸೆಗಳು ಊರಾಗ ಎಲ್ಲರವು ಬೋಲ್ತದವೆ ಅವನವಿನ ಎಲ್ಲರೂ ಹಾಕಿದ್ಮೇಲೆ ಹಿಂದ್ ಹಾಕಿದ್ನಲ್ಲ ಹಂಗಾಗಿ ಅವನವಿನ ಬೆಳ್ಸೆಗಳು ಈಗ ಜನ ಬಿಡ್ತಾರ ಎಲ್ಲರ ಹೊಲ್ದಾಗು ಜೋಳ ಬೋಲ್ತದವೆ ಅವನ ಹೊಲ್ದಾಗಿನೋ ಸಿಯದವನ ಈಗ ಬೆಳೆಸೇನ ಜನ ಹೋಗಿ ಬಂದವರೆಲ್ಲ ಅಲ್ಲಿ ಹೊಲ್ದ ಕಡೆ ಹೋದವರೆಲ್ಲ ತಾನೆ ಮುರ್ಕೊಳ್ಳೋದು ಹೋಗೋದು ಅವೇನು ಉಳಿತಾವೋ ಹೊಲನೇ ಖಾಲಿ ಮಾಡ್ತಾರ ಜನ ಗೊತ್ತಿಲ್ಲ ಹೌದೇನು ನನಗೆ ಗೊತ್ತಿರ್ಲಿಲ್ಲ ಬಿಡು ಇನ್ನೇನು ಬಿಡಕ್ಕೆ ಹೋಗ್ತಾರ ತಗ ಜನ ಎಲ್ಲರ ಹೊಲ್ದಾಗ ಬೋಲ್ತದವ ಮತ್ತೆ ಇನ್ನ ಹಸಿ ಮತ್ತೆ ಅವನ ಹೊಲ್ದಾಗ ಮುರಿತಾರೆ ನೀವಿಬ್ರು ಹಿಂಗೆ ಮಾತಾಡ್ಕೊಂತ ನಿಂತ್ಕೊಂತೀರ ಮುಂದಕ್ಕೆ ಹೋಗ್ತೀರಾ ಯೋಟ ತಿತ್ಕೊಂಡು ನಡಿಯದಿ ಬೇಗ ಬೇಗ ಏನಿಲ್ಲ ನಿಂತ್ಕೊಂಡ್ಬಿಟ್ರಿ ಮಾತಾಡ್ಕೊಂತ ಹಸಿನಲ್ಲಿ ಕಟ್ಟಾಕಿ ಹುಲ್ ಕೊಯ್ಬೇಕು ಬೇಗ ನೋಡು ಮಳೆ ಮಾಡಿ ಹೆಂಗ ಆಗ್ತೈತಿ ಸರಿ ಸರಿ ಆತ್ ಬಾರ್ಲ ನಡಿಯೇ ಇಲ್ಲೇ ಮಾತಾಡ್ಕೊಂಡು ನಿಂತ್ಕೊಂಡ್ಬಿಟ್ವಲ್ಲ ಹುಲ್ ಕೊಯ್ಯನ ಬೇಗ ಓದ್ತಕತೆ ಮಳೆ ಮಾಡಿ ಬೇರೆ ಆತು ಇವ್ರೇನು ಮಾತಾಡಕ್ ಹಚ್ಬಿಟ್ರೆ ಸುಮ್ಮನೆ ಮಾತಾಡ್ತಾನೇ ಇರ್ತಾರೆ ನಿಲ್ಸೋದೇ ಇಲ್ಲ ಎಂತ ಚಂದ ಐತಿ ನೋಡೆ ಗುಂಡಕ್ಕ ಇಲ್ಲಿ ಹುಲ್ಲು ಇಲ್ಲೇ ಕೊಯ್ಯಂತಗ ಕಣೆ ಇಲ್ಲೇ ಚೆನ್ನಾಗೈತೆ ಹಚ್ಚುಗಿ ಇಲ್ಲೇ ಕೊಯ್ಕೇನಂತ ತಗ ಪಾಪಣ ಅದನ್ನ ಅಲ್ಲೇ ಗಿಡದ ಹತ್ರ ಕಟ್ಟಾಕೋ ಅಲ್ಲೇ ಚೆನ್ನಾಗೈತೆ ಹುಲ್ಲು ಹಚ್ಚಿಗೆ ತಿಂತಲ್ಲಯ್ಯ ಸರಿ ಕಣಜಿ ಎಂತ ಚೆನ್ನಾಗಿ ಹಚ್ಚು ಬಿಟ್ಟತ್ ನೋಡಿ ಹುಲ್ಲು 4 ದಿವಸ ಮಳೆ ಇತ್ತಲ್ಲ ಅದಕ್ಕೆ ಇಷ್ಟು ಚಂದಾಗ ಹಚ್ಚಿಗೆ ಎದ್ದತಿ ಅಜ್ಜಿ ಕಟ್ಟಿದೆ ಆಸನ ಪಾಡತ್ ಬಿಡು ನಾವು ಹುಲ್ ಕೊಯ್ಯೋ ಅಷ್ಟೊತ್ತಿಗೆ ಮೇಯ್ತತಿ ಅಜ್ಜಿ ನಾನು ಹುಲ್ ಕೇಳ ಬೇಡ ಕಡ್ಲ ನೀ ಸುಮ್ ಕುತ್ಕ ನಾವು ಕೊಯ್ತೀವಿ ಮತ್ತೆ ಕೈಯಾಗ ಹುಲ್ ಕೀಳಕ್ ಹೋದ್ ಮತ್ತೆ ಕೈಗೆ ಕೊಯ್ಕೊಂಡಿ ನಾನು ಸುಮ್ ನಿಂತ್ಕೊಂಡು ಏನ್ ಮಾಡ್ಲಜ್ಜಿ ನಾನು ಕೀಳ್ತೀನಿ ಹುಲ್ಲ ಬೇಡ ಕಣ ಪಾಪಣ ಹುಲ್ದಾಗೆ ಹುಳ ಉಪ್ಡೆ ಇರ್ತವೆ ಆಮೇಲೆ ಕೊಯ್ಯಿ ಇಡನ ಹುಳ ಉಪ್ಡೆ ಕಚ್ಚನ ಯಾಕೆ ಬೇಕು ಹೇಳು ಸುಮ್ಮನೆ ಅಲ್ಲಿ ಮರದತ್ತ ಕುತ್ಕೋ ಹೋಗಿ ನೆಳ್ಳಿಗೆ ಕಡ್ಲ ಮಂಜ ಸುಮ್ ಕುತ್ಕೋ ಹೋಗ್ಲಿ ಅಲ್ಲಿ ನೆಳ್ಳಿಗೆ ತಣ್ಣಗೆ ನಾವು ಕೊಯ್ತೀವಿ ಸುಮ್ಮನೆ ಆಮೇಲೆ ನೀನು ಯಾಕೆ ಕೈಗೆ ಕೊಯ್ಕೆ ಆಮೇಲೆ ಏನಾರ ಮಾಡ್ಕೊಂಡಿಗೆ ಹುಲ್ಲು ಎಂತ ಚಂದ ಐತಿ ಇದ್ನೇನಾರ ಮೋಸ ತಿಂದ್ಬಿಟ್ರೆ 2 ಲೀಟರ್ ಹಾಲು ಕೊಡ್ತದ ಕಣೆ ಇವತ್ತು 3 ದಿವಸ ಆತು ಕಣೆ ಹೊಸ ಹಾಲೇ ಕೊಡಂಗಿಲ್ಲ ಚೆನ್ನಾಗಿ ಹಸ್ರು ತಿಂದ್ರೆ ಹಾಲು ಕೊಡ್ತಿತ್ತು 2 ದಿವಸದಿಂದ ಬರೀ ಒಣ ಹುಲ್ಲು ಹಾಕಿದ್ವಿ ಅದನ್ನು ಖಾಲಿ ಆತು ಇವತ್ತು ನಿನ್ನೇನು ಹುಲ್ಲೇ ಇರಲಿಲ್ಲ ಒಂದಿಟ್ಟು ಮುಸ್ರೆ ಅದು ಇದು ಇಟ್ಟು ಬಿಟ್ಟಿದ್ದೆ ಒಂದು ಲೀಟರ್ ಸತಿಗೂ ಹಾಲು ಕೊಡ್ಲಿಲ್ಲ ಕಣೆ 1 ಲೋಟ ಕೊಟ್ಟದ್ದೇ ಹೆಚ್ಚಿನ ಮಾತಾಗೋತು ಇವತ್ತರ ಈ ಹಸ್ರುಲ್ ತಿಂದು ಯೋಟ್ ಕೊಡ್ತತಿ ಹಾಲು ನೋಡೋಣ ಹಸ್ರುಲ್ ತಿಂದಾಗ ಜಾಸ್ತಿ ಹಾಲು ಕೊಡ್ತತಿ ಹುಲ್ಲು ಪಲ್ಲು ಏನಿಲ್ಲ ಬರೀ ಮುಸ್ರಿ ಇಟ್ಟಿದ್ದಂದ್ರೆ ಹಾಲೇ ಕೊಡಲ್ಲ ಕಣಿ ಅದ ಹೆಂಗ್ ಕೊಡ್ತಾವ ಹೊಸ ಹಾಲುಗಳು ಪಾಪ ಅವು ಹೊಟ್ಟೆ ತುಂಬಿದ್ರೆ ತಾನೆ ಹಾಲು ಕೊಡೋದು ಖಾಲಿ ಹೊಟ್ಟೆಗಿದ್ ನಿನ್ಗೆ ಹಾಲು ಕೊಡು ಅಂದ್ರೆ ಹೆಂಗ್ ಕೊಡ್ತಾವೆ ಅವುಗಳಿಗೂ ಮತ್ತೆ ಹಸ್ರು ಹುಲ್ಲು ಪಸ್ರು ಹುಲ್ಲು ಅವೆಲ್ಲ ಇಟ್ರೆ ಮತ್ತೆ ವಾಟ್ ದೀಪಕತಿ ಹಾಲು ಬರ್ತತಿ ಹಾಲು ಎಲ್ಲಿಂದ ಬರಕ್ ಹೋಗತಿ ಅಲ್ಲಿ ಒಣ ಹುಲ್ಲಿಗೆಲ್ಲ ಹಾಲು ಬರ್ತತಿ ಮುಸ್ರಿಗೂ ಹಾಲು ಬರಲ್ಲ ಒಣ ಹುಲ್ಲಿಗೂ ಹಾಲು ಬರಲ್ಲ ಹಸ್ರು ಹುಲ್ಲು ತಿಂದ್ರೇನೆ ದನಗಳು ಹಾಲು ಕೊಡೋದು ಹೆಂಗ ಇವತ್ತು ಚೆನ್ನಾಗಿ ಹುಲ್ ಸಿಕ್ಕತಿ ಒಂದ್ ದಪ್ಪ ಹೊರೆ ಕಟ್ಕೊಂಡು ಹೋಗ್ಬಿಡ್ತೀನಿ 2 ದಿವಸ ಹಾಕತಿ 2 ದಿವಸ ಚೆನ್ನಾಗಿ ಮೇಯಿಸ್ಬಿಟ್ರೆ ಒಂದ್ 2 ದಿವಸ ಚೆನ್ನಾಗಿ ಹಾಲು ಕೊಡ್ತತಿ ಆಮೇಲೆ ಇವತ್ತು ಹುಷಾರ ಆದ್ಮೇಲೆ ತಗೊಂಬರ್ತತಿ ನಾನೇನ್ ಮತ್ತೆ ಬರಕ್ ಹೋಗಲ್ಲ 2 ದಿನದ ಒಟ್ಟಿಗೆ ಇವತ್ತೇ ಕಟ್ಕೊಂಡು ಹೋಗ್ಬಿಡ್ತೀನಿ ಹುಲ್ನ ಆಮೇಲೆ 2 ದಿನ ಆದ್ಮೇಲೆ ಅವಾಜ್ ತಗೊಂಬರ್ತಾನೆ ಹಂಗೆ ಮಾಡು ಮತ್ತೇನು ನಮ್ಮ ಅಜ್ಜ ಹುಷಾರಿಲ್ಲ ಅಂತೀಯ ಮತ್ ನಾಳೆ ಇನ್ನೇನು ಬರಕ್ ಹೋಗಿ ಚೆನ್ನಾಗೈತಿ ಹುಲ್ಲು ಇವತ್ತೇ ಕೊಯ್ಕೆ ಜಾಸ್ತಿನೇಯ ಆಮೇಲೆ ಅವಾಜ್ 2 ದಿನ ಹುಲ್ಲಾದ್ರೆ ನೀನು ಹುಷಾರಾದ್ಮೇಲೆ ತಗೊಂಬರ್ತಾನೆ ಹಂಗೆ ಮಾಡ್ತೀನಿ ಏನಿದು ಮರದ ಮೇಲೆ ಏನಾ ಗೂಡೈತಲ್ಲ ಉಬ್ಬಜ್ಜಿ ಗೂಡು ಕಟ್ಬಿಟ್ಟತೆ ಅಜ್ಜಿ ಇಲ್ಲಿ ಮರದ ಮೇಲೆ ಗುಬ್ಬಜ್ಜಿ ಗೂಡು ಕಟ್ಟೈತೆ ಅದನ್ನ ಕಿತ್ಕೊಳ್ಳೇನಜ್ಜಿ ಅದನ್ನ ಯಾಕೆ ಕೇಳ್ತೀಯ ಪಾಪ ಬ್ಯಾಡ್ ಬಿಡ್ಲ ಅದು ತನ್ನ ಮರಿಗಳಿಗೆ ಗೂಡು ಕಟ್ಕೊಂಡತಿ ನೀನು ಹೋಗಿ ಅದನ್ನ ಕೇಳ್ತೀಯ ಒಳ್ಳೆ ಮಾತಾಡ್ತೀನಿ ನೋಡು ಹಂಗೆಲ್ಲ ಕೇಳಕ್ ಹೋಗ್ಬಾರ್ದು ಅವುಗಳು ಪಾಪ ಮನೆ ಮಠ ಅಂತ ಮತ್ತೆ ಮಾಡ್ಕೊಂಡಿರ್ತವೆ ಅದ್ನೋಗಿ ನೀನ್ ಕಿತ್ಕೊಂಡ್ಬಿಟ್ರೆ ಪಾಪ ಅದ್ ಬಂದು ಮತ್ತೆ ಕಟ್ಕೊಂತ ಬೇಡ ಕೇಳ್ಬೇಡ ಹಂಗೆಲ್ಲ ಮುಟ್ಬಾರ್ದು ಹಂಗೆಲ್ಲ ಅದಾಗೆ ಅವು ಮರಿಗಳು ಮಾಡಿ ಅಲ್ಲ ಮೊಟ್ಟೆ ಇಟ್ಟಿರ್ತಾವ ಅವು ಮರಿ ಮಾಡಕ್ಕೆ ಮತ್ ನೀನ್ ಕಿತ್ಕೊಳ್ಳೋಣ ಅದೆಲ್ಲ ಪಾಪ ಕೇಳ್ಬಾರ್ದು
ಜಾಸ್ತಿ ಕಟ್ಟದವು. ಅಜ್ಜಿ ಎಂತ ಚಂದ ಕಟ್ಟೈತಲ್ಲ ಅಜ್ಜಿ, ನೋಡದಿ ಎಷ್ಟ್ ಚೆನ್ನಾಗ್ ಕಟ್ಟೈತಿ, ಎಷ್ಟ್ ಚೆನ್ನಾಗ್ ದುಂಡುಗೆ ಗುಂಡಾಗಿ. ಕಣ್ಲ ಈ ಪಕ್ಷಿಗಳ ಹಿಂಗೆ ಚೆನ್ನಾಗ್ ಕಟ್ಕೊಂತಾವ್ ಮನೆಗಳ್ನ. ಅವು ಮತ್ ಕೊಟ್ಟಕ್ಕೆ ಅಲ್ಲಿ ಇಲ್ಲಿ ಆ ಗಿಡದ ಈ ಗಿಡದ ಒಣಗಿರೋ ನಾರ್ಗಳು ಕಟ್ಟಿಗೆಗಳು ತಂದು ಎಲ್ಲ ಜೋಡಿಸಿ ಹೆಂಗ್ ಕಟ್ತಾವ್ ನೋಡು. ಈ ಗುಬ್ಬಿ ಗೂಡೆ ಚಂದ, ಅವುಗಳಿಗೆ ಎಷ್ಟ್ ಚೆನ್ನಾಗಿ ಎಣಿತವೆ ಅಂತೀಯ ಮನೆಗಳ್ನ. ನೋಡಕ್ ಒಂದ್ ಚಂದ ಇರ್ತತ್ ನೋಡು, ಅಷ್ಟ್ ಚೆನ್ನಾಗಿ ಎಣಿತವೆ. ಆ ಗೂಡು ಆ ಬಾಗಿಲು ನೋಡ್ಬೇಕು ಹಂಗೆ ಹೆಂಗ್ ಮಾಡ್ತವೆ ಅಂತ ನಂಗೆ ಗುಂಡಾಗಿ ಭಾರಿ ಚೆನ್ನಾಗಿರ್ತವೆ. ನಾ ಮೊದ್ಲೆಲ್ಲ ಹಿಂಗೆ ಸಣ್ಣರಿದ್ದಾಗ ನಿನ್ ತರನೆಯ ಹೊಲಕ್ ಬಂದಾಗ ಭರ್ಜರಿ ಗುಬ್ಬಿಗೂಡು ನೋಡ್ತಿದ್ವಿ. ನಾವು ಗುಬ್ಬಿಗೂಡು ನೋಡಿ ಖಾಲಿ ಇರೋ ಗುಬ್ಬಿಗೂಡುಗಳು ನಾವು ತಗೊಂಡೋಗಿದ್ವಿ ಮನೆಗೆ. ಪಾಪ ಇದು ಒಂದೇ ಒಂದು ಕಟ್ಟಕ್ಕೆ ಅಂತೀಯ, ಮತ್ತೆ ಮೇಲೆ ಮೊಟ್ಟೆ ಗಿಟ್ಟೆ ಇದ್ರೆ ಏನ್ ಮಾಡ್ತೀಯಪ್ಪ, ಕಿತ್ಕೊಳಕ್ಕೇನು ಹೋಗ್ಬೇಡ. ಅವುಗಳು ಎಲ್ಲಂದ್ರಲ್ಲಿ ಗೂಡು ಕಟ್ತಾ ಇರ್ತವೆ. ಅವುಗಳು ಬಿಟ್ಟು ಬೇರೆ ಕಡೆ ಹೋಗಿ ಗೂಡು ಕಟ್ಕೊಂತವಲ್ಲ, ಆವಾಗ ಖಾಲಿ ಇರ್ತತಲ್ಲ ಗೂಡು, ಆವಾಗ ತಗೊಂಡ್ ಹೋದ್ರೆ ನಡೀತತಿ. ಈಗ ಅದ್ರಾಗೆ ಮೊರಿ ಗಿರಿ ಇದ್ದವೇನ ಪಾಪ, ಮುಟ್ಟಕ್ಕೆಲ್ಲ ಹೋಗ್ಬೇಡ. ಸರಿ ಕಣಜ್ಜಿ, ಆತು. ಅಜ್ಜಿ ಇಲ್ಲಿ ಹೊಲದಾಗೆ ಪರಕೆ ಹಣ್ಣಿನ ಗಿಡ ಇತ್ತಲ್ಲ ಅಜ್ಜಿ, ಅದು ಎಲ್ಲೈತಜ್ಜಿ? ಈಗ ಅದಿಲ್ ಬಿಡ್ಲ, ಈ ಮ್ಯಾಕೆ ಮೈಸರು ಎಲ್ಲ ಕೊಡ್ದು ಮ್ಯಾಕಿಗೆ ಹಾಕಿದ್ದಾರೆ. ಅಲ್ಲಿ ಇನ್ಯಾವ್ದು ಗಿಡ ಇಲ್ಲ. ನಾನು ಹೋಗಿಲ್ಲಪ್ಪ, ತುಂಬಾ ದಿವಸ ಆಯ್ತು, ಐತೆ ಹೆಂಗ ನೋಡಿಲ್ಲ. ಅವತ್ತೊಂದಿನ ಯಾವತ್ತ ಬಂದಾಗ ನೋಡಿದ್ದೆ, ಗಿಡನೇ ಇರ್ಲಿಲ್ಲ ಅಲ್ಲಿ. ಇರ್ಬೇಕ ಹೆಂಗ ಗೊತ್ತಿಲ್ಲ. ಬ್ಯಾಡ್ ಬಿಡು, ಅಲ್ಲೆಲ್ಲ ನೋಡಕ್ ಹೋಗ್ಬೇಡ. ಮತ್ತೆ ಉಳೆ ಉಪ್ಪಡೆ ಇದ್ದವು, ಮತ್ತೆ ಕಾಲಿಗಿಲಿ ಇಟ್ಬಿಟ್ಟು ಮತ್ತೆ ಉಳೆ ಉಪ್ಪಡೆ ಕಡ್ಸ್ಕೊಂಡಿ ಸುಮ್ ಯಾಕೆ ಕುತ್ಕೊಳ್ಳ. ಯಾ ಪರಕೆ ಹಣ್ಣು ಬೇಡ, ಯಾತ್ರದ್ದು ಬೇಡ. ಅಜ್ಜಿ ಅಲ್ಲಿ ಪರಕೆ ಹಣ್ಣಿನ ಗಿಡ ಐತಾ ಇಲ್ಲ ಅಂತ ನೋಡ್ಕೊಂಡ್ ಬರ್ತೀನಿ ಕಣಜ್ಜಿ. ನಾನು ಏನ್ ಕೈ ಇಡಕ್ ಹೋಗಲ್ಲ, ಸುಮ್ನೆ ಗಿಡ ಐತಾ ಇಲ್ಲ ಅಂತ ನೋಡ್ಕೊಂಡ್ ಬರ್ತೀನಿ. ಬೇಡ ಕಣ್ಲ ಪಾಪ, ಅಲ್ಲಿ ಆ ಗಿಡನೂ ಇಲ್ಲ, ಎಲ್ಲ ಕೊಡದಾಕರೆ ಅಂತ ಹೇಳಲಿಲ್ಲ. ಮತ್ತೆ ಅದಕ್ಕೆ ಹೋಗಿಲ್ಲ ಅಲ್ಲಿ, ಬ್ಯಾಡ ಸುಮ್ನಿರು. ಅದನ್ನೇ ನೋಡ್ಕೊಂಡ್ ಬರ್ತೀನಿ ಕಣಜ್ಜಿ, ಐತಾ ಇಲ್ಲ ಅಂತಂದು. ನೀನ್ ಹೇಳಿದ ಮಾತಿ ಕೇಳಲ್ಲ, ಅದಕ್ಕೆ ನಾನು ಎಲ್ಲೂ ಕರ್ಕೊಂಡ್ ಬರಲ್ಲ, ಹಿಂಗ ಆಟ ಮಾಡ್ತೀಯ ಅಂತ ಹೇಳಿ. ನಾನು ಏನು ಆಟ ಮಾಡ್ತಾ ಇಲ್ಲ ಕಣಜ್ಜಿ, ಐತಾ ಇಲ್ಲ ಅಂತ ಹಿಂಗ್ ಹೋಗಿ ನೋಡ್ಕೊಂಡ್ ಬರ್ತೀನಿ, ಸುಮ್ನಿರು, ಏನೂ ಆಗಲ್ಲ. ಅಯ್ಯೋ, ಹೋಗಿ ನೋಡ್ಕೊಂಬಂದ್ರೆ ಬಿಡ್ತಾನೆ ಬಿಡತ್ತಾಗಿ. ಅವನಿಗೆ ಬಾಯಿಗೆ ಹೇಳಿದ್ರಲ್ಲ ಅರ್ಥ ಆಗಲ್ಲ. ಅಲ್ಲಿ ಹೋಗಿ ನೋಡ್ಕೊಂಬಂದ್ರೆ ಸಮಾಧಾನ ಅವನಿಗೆ. ಅವನಿಗೇನು ಅಲ್ಲಿ ಇರ್ಬೋದೇನ ಗಿಡ ಅಂತ ಅವನು. ಹೋಗಿ ನೋಡ್ಕೊಂಬರ್ಲಿ ಬಿಡು. ನೀನು ಯಾವಾಗ ಕೊಡ್ದಿರೋದು ನೋಡಿದ್ದೇನೆ, ಇವಾಗೇನ ಚಿಗುರ್ಕೊಂಡು ಹಣ್ಣು ಗಿಣ್ಣು ಬಿಟ್ಟಿರ್ಬೋದೇನ. ಯಾಕೆ ನೋಡ್ಕೊಂಬರ್ವಲ್ದು ಬಿಡು, ನೋಡ್ಕೊಂಬರ್ತಾನೆ. ಓ ಹಂಗಲ್ಲ ಕಣೇ, ತುಂಬಾ ಸಿವುಕ ಇವನು. ಒಂದ್ ಮಾಡಕ್ ಹೋಗಿ ಇನ್ನೊಂದ್ ಮಾಡಿದ ಮಾರಾಯ ಇವನು. ಆಮೇಲೆ ಅದನ್ನ ನೋಡ್ಕೊಂಬರ್ತೀನಿ ಇದನ್ನ ನೋಡ್ಕೊಂಬರ್ತೀನಿ ಅಂತ ಮತ್ತೆ ಅತ್ತಾಗ ಓದೇನ್ ಮಾಡ್ತೀಯ? ಅವನೇನ್ ಸಣ್ಣನೇನ್ ತಗ, ಹೋಗ್ ಬರ್ತಾನೆ. ಹೋಗ್ಲಾ, ಬೇಗ ನೋಡ್ಕೊಂಡ್ ಬರೋ ಹೋಗ್ಲಾ. ಅಜ್ಜಿ ಬೇಗ ನೋಡ್ಕೊಂಡ್ ಬಂದ್ಬಿಡ್ತೀನಿ, ನೀನು ಊರು ಕೊಯ್ಯೋ ಅಷ್ಟೊತ್ತಿಗೆ ಓಡ್ ಬಂದ್ಬಿಡ್ತೀನಿ. ಹುಷಾರ ಕಣ್ಲ ಪಾಪ, ಮತ್ತೆ ಹೇಳ್ತಾ ಇದೀನಿ ನೋಡು. ಸರಿ ಸರಿ. ಈ ಹುಡುಗನ್ ಎಲ್ಲಾರ ಕರ್ಕೊಂಬಂದ್ಬಿಟ್ರೆ ಹೇಳಿದ್ ಮಾತಿ ಕೇಳಲ್ಲ, ಇಳಿದುದ್ದೇ ಆಟ. ಹಂಗೆ ತಗ ಹುಡುಗರು ಹೊಲಕ್ ಬಂದಾಗ ಮತ್ತೆ ಪರಕೆ ಹಣ್ಣು ಬಾರೆ ಹಣ್ಣು ಆಣಿ ಹಣ್ಣು ಅಂತ ಮತ್ತೆ ಹೊಲದಾಗ ನೋಡಿರ್ತಾವ. ಮತ್ತೆ ಹೊಲಕ್ ಬಂದಾಗ ದ್ಯಾಸ ಮಾಡ್ತವೆ. ಅಜ್ಜಿ ಆಯ್ತು ಕಣಜ್ಜಿ, ಇಲ್ಲಿ ಗಿಡ ಎಷ್ಟೊಂದು ಬಿಟ್ಟವೆ ಹಣ್ಣುಗಳು. ಹುಷಾರು ಕಣ್ಲ, ಮತ್ತೆ ಕೈಗೆ ಮುಳ್ಳು ಚುಚ್ತವೆ. ಕಿತ್ಕೊಳ್ಳೋದಿದ್ರೆ ನಿಧಾನಕ್ಕೆ ಕಿತ್ಕ. ಕಿತ್ಕೊಂಡ್ ಬರ್ತೀನಿ. ಹುಷಾರ ಕಿತ್ಕ. ಉಡಕ ನಂದು ಆತ್ ಕಣೆ ಹುಲ್ಲುವರೆ. ನೀ ಇನ್ನೊಂದಿಟ್ಟು ಕೊಯ್ಕೆಂತೇನು ಕೊಯ್ಕೆ, ನನ್ಗೇನು ಸಾಕು, ಮನೆಗೊಂದು ಈಟ್ ಐತಿ. ನಾನು ಇನ್ನೊಂದಿಟ್ಟು ಕೊಯ್ಕೆಂತೀನಿ ಇರು. ಕೊಯ್ ನನಗೇನು ಸಾಕು, ನಿನಗೇನು 2 ದಿವಸಕ್ಕಾಗೋವಷ್ಟು ಬೇಕಲ್ಲ. ಸಾಕಪ್ಪ. ಇನ್ನ ಕೊಟ್ಟದೇನೋ ಕೊಟ್ಬಿಡ್ತೀನಿ ಹೊರೇನ, ಆಮೇಲೆ ಹೊತ್ಕೊಂಡು ಹೋಗಕ್ಕೆ ಆಗ್ಬೇಕಲ್ಲಿ. ಹಸಿ ಹುಲ್ಲು ಬೇರೆ ಭಾರಿ ವಜೆ ಇರ್ತತಿ. ಆಮೇಲೆ 2 ದಿನಕ್ಕಾಗೋವಷ್ಟು ಅಂತ ಹೇಳ್ಬಿಟ್ಟು ಆಮೇಲೆ ಜಾಸ್ತಿ ಕೊಯ್ಕೊಂಡು ಆಮೇಲೆ ಹೊತ್ಕೊಂಡು ಹೋಗಕ್ಕೆ ಆಗ್ಲಿದ್ರೆ ಏನು ಮಾಡ್ತಿ? ಸಾಕವ, ಇದೇ ಸಾಕು, 2 ದಿವಸಕ್ಕೆ ಆಕತಿ. ಬರೋಬ್ಬರಿ ದಿಮ್ಮನ್ವರನೇ ಕಟ್ಟಿದಿತ್ತೇಗ, 2 ದಿವಸ ಏನು 3 ದಿವಸ ಆಕತಿ. ಈಗ ಹೊತ್ಕೊಂಡು ಹೋಗೋದು ಹೇಳೆ, ಕೊಯ್ಯೋದೇನೋ ಕೊಯ್ದು ಕಟ್ಬಿಟ್ಟಿದೀನಿ, ಈಗ ಹೊತ್ಕೊಂಡು ಹೋಗ್ಬೇಕಲ್ಲ. ಮತ್ತೆ 2 ದಿವಸಕ್ಕೆ ಆಗೋವಷ್ಟು ಬೇಕು ಅಂದ್ರೆ ಮತ್ತೆ ಓರ್ಬೇಕಾಕತಿ. ಏನೊಂದು ಮೈಲಿ ದೂರ ತಗ, ಈಗ ಹೊತ್ಕೊಳ್ಳೋದು ಹೇಳವ. ಸರಿ ನಡಿ, ಓರ್ಸ್ ನಾನೇ. ಮತ್ತೆ ಹೋಗೋಣ. ಮತ್ತಿನ್ನೇನೈತ್, ನಡಿ ಹೋಗೋಣ. ಆತಲ್ಲ ಕೊಯ್ಕೆನದ್ದು. ಈ ಹುಡುಗಗೂ ಇನ್ನ ಬರ್ಲಿಲ್ಲ ನೋಡಿ. ಈ ಹುಡುಗ ಅದ್ಯಾವ್ದೋ ಪರ್ಕೆ ಹಣ್ಣು ಕಿತ್ಕೊಂಡ್ ಬರ್ತೀನಿ ಅಂತ ಹೋಗಿ, ಪಾಪ ಮಂಜಣ್ಣ ಬಾರ್ಲ ಹುಲ್ ಕೊಯ್ದುದ್ದಾತು, ಹೊಂಟ್ವಿ ನಾವು. ಅಜ್ಜಿ ಸ್ವಲ್ಪ ಹೊತ್ತು ಬಂದೆ ತಡಿ, ಆತು. ಒಂದ್ ಜೇಬ್ ತುಂಬ್ಕೊಂಡಿನಿ, ಇನ್ನೊಂದ್ ಜೇಬ್ ತುಂಬಿಸ್ಕೊಂತ ಇದೀನಿ, ಇರೋಜಿ ಬಂದೆ.
ಅವ್ನು ಬರ್ತಾನ ಬಾ ನಾವು ಹೋಗ್ತಾ ಇರೋಣ. ಅಯ್ಯೋ ಬರ್ತೀನಿ ಅಂತ ಹೇಳಿ ಮತ್ತೆ ಇಲ್ಲೇ ಆಗ್ಬಿಟ್ರಿ ಏನ್ ಮಾಡ್ತೀಯ? ತಡಿ ಜೊತೆಗೆ ಕರ್ಕೊಂಡು ಹೋಗೋಣ. ಬೇಗ ಬಾರ್ಲಾ ಪಾಪಣ. ಅಜ್ಜಿ ನೀ ಮುಂದೆ ಹೋಗ್ತಾ ಇರಿ, ನಾನು ಹಸೆ ಹಿಡ್ಕೊಂಡ್ ಬರ್ತೀನಿ. ಅವನು ಹಸೆ ಹಿಡ್ಕೊಂಡ್ ಬರ್ತಾನಂತ ಬಾ. ತಗ ಒತ್ಗ ಒಲ್ಲೋರೆ ಓಡಿಸ್ತೀನಿ. ಸರಿ ಕಣ್ಲ ಪಾಪ, ನಾವು ಮುಂದೆ ಆದಕ್ಕೆ ಹೋಗ್ತೀವಿ, ನೀ ಬಾ. ನೀವು ಅದಕ್ಕೆ ಹೋಗ್ರಿ, ನಿಮ್ಮಿಂದ ಹಂಗೆ ಬರ್ತೀನಿ ಅದಕ್ಕೆ. ಒತ್ಕ ಬರ್ತಾನ ಅವನು, ಅವನಿನ್ ಸಣ್ಣ ಹುಡುಗಲ್ಲ. ಅಯ್ಯೋ ಅಯ್ಯೋ ಯೋಟನ್ ದಿಮ್ಮದವರೆ ಕಟ್ಬಿಟ್ಟಿಗೆ ಗುಂಡಕ್ಕ ಒತ್ಕನಕ್ಕೆ ಆಗ್ತಾ ಇಲ್ಲ. ಏನ್ ಮಾಡಕ್ಕಾಗತ್ತ? ಓರ್ಸ್. ಅಯ್ಯಪ್ಪ, ಹಂಗೆ ಒಂದಿಟ್ಟು ಕುಡುಗುಲ್ ಕೊಡೆ, ಕೆಳಗೆ ಅಲ್ಲೇ ಐತಿ. ಒತ್ಕ ಹೋಗನ್ ಮತ್ತೆ. ನಡಿ ಹೋಗನ್. ಲೋ ಪಾಪ, ಹುಷಾರಾಗಿ ದನ ಹಿಡ್ಕೊಂಡ್ ಬಾರ್ಲಾ, ಅದಕ್ಕೆ ಹೋಗಿರ್ತೀವಿ. ನೋಡಿದ್ರಲ್ಲ ಗೆಳೆಯರೇ, ಹಿಂಗೆ ದನ ಕರುಗಳಿಗೆ ಮೇಯಕ್ಕೆ ಹುಲ್ಲಿಲ್ಲ ಅಂದಾಗ ಹಿಂಗೆ ಹೊಲ್ಗಳಿಗೆ ಬಂದ್ಬಿಟ್ಟು ಹಸ್ರು ಹುಲ್ ಕೊಯ್ಕೊಂಡು ಹೋಗ್ತೀವಿ. ನೀವು ಇದೇ ಥರ ಹುಲ್ ಕೊಯ್ಯಕ್ಕೆ ಹೊಲಕ್ಕೆ ಹೋಗ್ತೀರಾ? ಪ್ಲೀಸ್ ಕಮೆಂಟ್ ಮಾಡಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ಧನ್ಯವಾದಗಳು.